ಜಿಲ್ಲೆಗೆ ಹೋಗ್ಬಿಟ್ಟು ಎಲ್ಲ ತಾಲೂಕನ್ನ ವಿಸಿಟ್ ಮಾಡಬೇಕು ಬರ ಇರೋ ಕಡೆಗೆ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾಳೆ ನಾನು ವಿಜಯನಗರ ಜಿಲ್ಲೆಯಲ್ಲಿ 5 ತಾಲೂಕನ್ನು ವಿಸಿಟ್ ಕೊಡಬೇಕಂತ ತೀರ್ಮಾನ ಮಾಡಿ ಹೋಗ್ತಾ ಇದ್ದೀನಿ. ಈಗ ಡಿಕೆ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಅಶೋಕ್ ಹೇಳಿದ್ದಾರೆ ಸರ್. ಡಿಕೆ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ. ಈಗ ಅವ್ರು ಏನು ಬೇಕಾದ್ರು ಹೇಳ್ಬೋದು. ಈಗ ರಿಯಲ್ ಎಸ್ಟೇಟ್ ಅನ್ಬೋದು, ಮತ್ತೊಂದು ಅನ್ಬೋದು, ಮತ್ತೊಂದು ಅನ್ಬೋದು. ಈಗ 28ಅಲ್ಲಿ ನಾವು ಅವ್ರು ಏನು ಹೇಳ್ತಾರೆ ಆ ಸವಾಲನ್ನು ಸ್ವೀಕಾರ ಮಾಡಿ 28ಅಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ತರಿಸಿ ಅವ್ರಿಗೆ ಹೇಳ್ತೀವಿ ನಾವು. ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಯಾವುದು? ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ನೋಡಿ, ಈ ದೇಶ ಎಲ್ಲ ಸಮಾಜದವರು ಒಂದಾಗಿ ಅಣ್ಣ ತಮ್ಮದಂಗೆ ಬಾಡ್ತಾ ಇದ್ದಾರೆ. ಇವತ್ತಿಂದಲ್ಲ, ಯಾವತ್ತಿಂದ ಸ್ವಾತಂತ್ರ್ಯ ಬಂದಿದೆ. ಈಗ ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ಸಮಾಜ ಅವರು ತ್ಯಾಗ ಆಗಲಿಲ್ಲ, ಎಲ್ಲ ಸಮಾಜದವರು ತ್ಯಾಗ ಆಗಿದ್ದಾರೆ. ಹಾಗಾಗಿ ಅವತ್ತಿಂದನೂ ಎಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದು ರಾಜಕೀಯ ಹಿನ್ನೆಲೆ, ರಾಜಕೀಯ ಲಾಭಕ್ಕೋಸ್ಕರ ಇದು ಜಾತಿಯನ್ನು ತಂದಿರೋದು. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈ ಪೊಲಿಟಿಕಲ್ ರಾಜಕೀಯದವರು ಇದು ಜಾತಿಯನ್ನು ಮಾಡಿದ್ದಾರೆ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಒಟ್ಟಾಗಿ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬರ್ತಾರೆ. ಯಾರು ಏನು ಹೇಳ್ತಾರೋ ಕೊಡ್ತೀರೋ ಅದಂತೂ ಯಾರೂ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಸಚಿವರಿಗೆ. ಜಿಲ್ಲೆಗೆ ಹೋಗ್ಬಿಟ್ಟು ಎಲ್ಲ ತಾಲೂಕನ್ನ ವಿಸಿಟ್ ಮಾಡಬೇಕು ಬರ ಇರೋ ಕಡೆಗೆ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾಳೆ ನಾನು ವಿಜಯನಗರ ಜಿಲ್ಲೆಯಲ್ಲಿ 5 ತಾಲೂಕನ್ನು ವಿಸಿಟ್ ಕೊಡಬೇಕಂತ ತೀರ್ಮಾನ ಮಾಡಿ ಹೋಗ್ತಾ ಇದ್ದೀನಿ. ಈಗ ಡಿಕೆ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಅಶೋಕ್ ಹೇಳಿದ್ದಾರೆ ಸರ್. ಡಿಕೆ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ. ಈಗ ಅವ್ರು ಏನು ಬೇಕಾದ್ರು ಹೇಳ್ಬೋದು. ಈಗ ರಿಯಲ್ ಎಸ್ಟೇಟ್ ಅನ್ಬೋದು, ಮತ್ತೊಂದು ಅನ್ಬೋದು, ಮತ್ತೊಂದು ಅನ್ಬೋದು. ಈಗ 28ಅಲ್ಲಿ ನಾವು ಅವ್ರು ಏನು ಹೇಳ್ತಾರೆ ಆ ಸವಾಲನ್ನು ಸ್ವೀಕಾರ ಮಾಡಿ 28ಅಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ತರಿಸಿ ಅವ್ರಿಗೆ ಹೇಳ್ತೀವಿ ನಾವು. ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಯಾವುದು? ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ನೋಡಿ, ಈ ದೇಶ ಎಲ್ಲ ಸಮಾಜದವರು ಒಂದಾಗಿ ಅಣ್ಣ ತಮ್ಮದಂಗೆ ಬಾಡ್ತಾ ಇದ್ದಾರೆ. ಇವತ್ತಿಂದಲ್ಲ, ಯಾವತ್ತಿಂದ ಸ್ವಾತಂತ್ರ್ಯ ಬಂದಿದೆ. ಈಗ ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ಸಮಾಜ ಅವರು ತ್ಯಾಗ ಆಗಲಿಲ್ಲ, ಎಲ್ಲ ಸಮಾಜದವರು ತ್ಯಾಗ ಆಗಿದ್ದಾರೆ. ಹಾಗಾಗಿ ಅವತ್ತಿಂದನೂ ಎಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದು ರಾಜಕೀಯ ಹಿನ್ನೆಲೆ, ರಾಜಕೀಯ ಲಾಭಕ್ಕೋಸ್ಕರ ಇದು ಜಾತಿಯನ್ನು ತಂದಿರೋದು. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈ ಪೊಲಿಟಿಕಲ್ ರಾಜಕೀಯದವರು ಇದು ಜಾತಿಯನ್ನು ಮಾಡಿದ್ದಾರೆ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಒಟ್ಟಾಗಿ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬರ್ತಾರೆ. ಯಾರು ಏನು ಹೇಳ್ತಾರೋ ಕೊಡ್ತೀರೋ ಅದಂತೂ ಯಾರೂ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ.